ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITR. ಸೊ ಈ ITR ಸಬ್ಜೆಕ್ಟ್ ಮೇಲೆ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 8 ಅಂತ ಏನಿದೆಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಈ ಕ್ವಶನ್ ಅನ್ನ. ಸೊ ಇದು ಅಸೆಸ್ಮೆಂಟ್ ಆಫ್ ಕಂಪ್ನೀಸ್ ಮೇಲಿದೆ, ಸಾಲ್ವ್ ಮಾಡೋಣ. ವೀರಭದ್ರೇಶ್ವರ Companies Limited has provided the following information for the year ended 31st 3 2024 ಅಂತ ಹೇಳ್ತಾರೆ. ಟೋಟಲ್ ಇನ್ಕಮ್ ಕಂಪ್ಯೂಟೆಡ್ ಆಸ್ ಪರ್ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ 30 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಇಟ್ಸ್ ಆಕ್ಚುಲಿ 30 lakh ಏನಿದೆ ಇದ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಕಂಪ್ಯೂಟೆಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇದು ನಾರ್ಮಲ್ ರೇಟ್ ಅನ್ಬೋದು ನೀವು ಇದಕ್ಕೆ. ಓಕೆ, ನಾರ್ಮಲ್ ರೇಟ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಾರೆ. ಸೊ ಅಸೆಸ್ಮೆಂಟ್ ಆಫ್ ಕಂಪ್ನಿ ಇದ್ದಾಗ ಎರಡು ಟ್ಯಾಕ್ಸ್ ಸಿಸ್ಟಮ್ ಬರುತ್ತೆ. ಒಂದು ನಾರ್ಮಲ್ ರೇಟ್ ಅಂತ ಹೇಳ್ಬೋದು, ಇನ್ನೊಂದು ಮ್ಯಾಟ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ನಾರ್ಮಲ್ ರೇಟ್ ಅವರ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಾರೆ, ನಿಮ್ಗೆ ಮ್ಯಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಪ್ರಾಫಿಟ್ ಆಸ್ ಪರ್ ಸ್ಟೇಟ್ಮೆಂಟ್ ಆಫ್ P&L ಅಕೌಂಟ್ ಸೊ 70 lakh ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಐಟಮ್ಸ್ ಡಿಡಕ್ಟೆಡ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ದಾರೆ. ಅವರ ಡಿಡಕ್ಟ್ ಮಾಡಿದ್ದಾರೆ, ನೀವು ಅವ್ನ ಮತ್ತೇನು ಮಾಡಬೇಕು, ಆ್ಯಡ್ ಬ್ಯಾಕ್ ಮಾಡಬೇಕು. ಓಕೆ, ಸೊ ಅಂದರೆ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 7 lakh rupees ಕೊಟ್ಟಿದ್ದಾರೆ. ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ 50,000. ಪ್ರೊವಿಷನ್ ಫಾರ್ ಡಿಫರ್ಡ್ ಟ್ಯಾಕ್ಸ್ 50,000. ನೆಕ್ಸ್ಟ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 80,000. ಪ್ರೊವಿಷನ್ ಫಾರ್ ಗ್ರ್ಯಾಚ್ಯುಟಿ ಆನ್ ಆಕ್ಚುಯಲ್ ವ್ಯಾಲ್ಯೂಯೇಷನ್ 2 lakh rupees. ಡಿವಿಡೆಂಡ್ ಡಿಕ್ಲೇರ್ಡ್ 3 lakh rupees. ಎಕ್ಸ್ಪೆಂಡಿಚರ್ ಟು ಅರ್ನ್ ಅಗ್ರಿಕಲ್ಚರ್ ಇನ್ಕಮ್ 80,000. ಡಿಪ್ರಿಸಿಯೇಷನ್ 5 lakh rupees. ಓಕೆ, ನೆಕ್ಸ್ಟ್ ದಿಸ್ ಇನ್ಕ್ಲೂಡ್ಸ್ ಡಿಪ್ರಿಸಿಯೇಷನ್ 1,50,000 ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್. 50,000 ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂತ ಹೇಳ್ತಾರೆ, ಅದನ್ನ ಮೈನಸ್ ಮಾಡಬೇಕು. ನೋಡೋಣ. ನೆಕ್ಸ್ಟ್ ಐಟಮ್ಸ್ ಆ್ಯಡೆಡ್ ಇನ್ ಸ್ಟೇಟ್ಮೆಂಟ್ ಆಫ್ P&L ಅಕೌಂಟ್ ಅಂತ ಹೇಳ್ತಾರೆ. ಅಂದರೆ ಇವನ್ ಆ್ಯಡ್ ಮಾಡಿದರೆ ನೀವು ಮತ್ತೆ ಅವನ್ನ ಏನು ಮಾಡಬೇಕು, ರಿವರ್ಸ್ ಮೈನಸ್ ಮಾಡಬೇಕು. ಓಕೆ, ಸೊ ಈಗ ಟ್ರಾನ್ಸ್ಫರ್ ಫ್ರಾಮ್ ಸ್ಪೆಷಲ್ ರಿಸರ್ವ್ 3 lakh rupees. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ 4 lakh rupees. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh rupees. ಓಕೆ, ನೆಕ್ಸ್ಟ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 6 lakh. ನೆಕ್ಸ್ಟ್ ಬ್ರಾಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 5 lakh. ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ಟ್ಯಾಕ್ಸ್ ಪೇಬಲ್ ಬೈ ದ ಕಂಪನಿ ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ನಾರ್ಮಲ್ ರೇಟ್ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಾರೆ, ಮ್ಯಾಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ಒನ್ಸ್ ಅಗೇನ್ ಯಾವಾಗಲೂ ಮ್ಯಾಟ್ ಕ್ಯಾಲ್ಕುಲೇಟ್ ಮಾಡುವಾಗ ಕೆಲವೊಂದಷ್ಟು ಮೇನ್ಲಿ ಯಾವೆಲ್ಲ ಐಟಮ್ಸ್ ಆ್ಯಡ್ ಮಾಡಬೇಕು, ಯಾವೆಲ್ಲ ಐಟಮ್ಸ್ ಲೆಸ್ ಮಾಡ್ಬೇಕಂದ್ರೆ ಅಂದ್ರೆ ಜಾಸ್ತಿ ಆಲ್ಮೋಸ್ಟ್ ಆಲ್ ಇವು ಐಟಮ್ಸ್ ಅಂದ್ರೆ ಇವು ಐಟಮ್ಸು ಬರ್ತಿರ್ತವೆ. ನೀವು ಡಿಟೇಲ್ ಆಗಿ ಫಾರ್ಮ್ಯಾಟ್ ಕೂಡ ನೋಡ್ರಿ, ಅಲ್ಲಿಯೂ ಇನ್ನೂ ಕೆಲವೊಂದಷ್ಟು ಐಟಮ್ಸ್ಗಳು ಇದಾವೆ, ಅವನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಅದರ ಜೊತೆಗೆ ಸ್ವಲ್ಪ ಇಲ್ಲಿ ಕೀ ನೋಟ್ ಅನ್ಬೋದು. ಇವ ಟ್ಯಾಕ್ಸ್ ಇದ್ರೆ ತೆಗೆದುಕೊಳ್ರಿ, ಆ್ಯಡ್ ಮಾಡಬೇಕು. ಡಿವಿಡೆಂಡ್ ಇದ್ರೆ ಆ್ಯಡ್ ಮಾಡ್ರಿ. ಲಾಸ್ ರಿಸರ್ವ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಅಂತ ಕೊಟ್ರೆ ಆ್ಯಡ್ ಮಾಡ್ರಿ. ನೆಕ್ಸ್ಟ್ ಲೆಸ್ ಏನು ಮಾಡ್ಬೇಕಂದ್ರೆ ಎಕ್ಸಾಮ್ಟೆಡ್ ಇನ್ಕಮ್, ಬ್ರಾಡ್ ಫಾರ್ವರ್ಡ್ ಲಾಸಸ್, ಬುಕ್ಸ್ ಆಫ್ ಡಿಪ್ರಿಸಿಯೇಷನ್, ಅಡ್ಜಸ್ಟ್ಮೆಂಟ್ ಇದ್ರೆ, ರಿಸರ್ವ್ ಇದ್ರೆ ಅದನ್ನ ಲೆಸ್ ಮಾಡಬೇಕು. ಓಕೆ, ಇನ್ನೂ ಭಾಳ ಐಟಮ್ಸ್ ಅದಾವೆ, ಅವನ್ನೆಲ್ಲ ನೀವು ನೋಡ್ಕೋರಿ. ಓಕೆ, ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಯು ಹ್ಯಾವ್ ಟು ಮೆನ್ಷನ್. ಸೊ ನೆಕ್ಸ್ಟ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹಾಕ್ರಿ. ಬುಕ್ ಪ್ರಾಫಿಟ್ ಅಂಡರ್ ಮ್ಯಾಟ್ ಸಿಸ್ಟಮ್ ಅಂತ ಹಾಕ್ಬೇಕು. ಮ್ಯಾಟ್ ಸಿಸ್ಟಮ್ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್. ಓಕೆ, ಮ್ಯಾಟ್ ಸಿಸ್ಟಮ್ ಪ್ರಕಾರ ಫಸ್ಟಿಗೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ. ಸೊ ನೆಕ್ಸ್ಟ್ ಇಲ್ಲಿ ಆಕ್ಚುಲಿ ಸೊ ನೆಕ್ಸ್ಟ್ ನೋಡ್ರಿ, ಈಗ ನೆಟ್ ಪ್ರಾಫಿಟ್. ಓಕೆ, ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತ ಹಾಕಬೇಕು. ಓಕೆ, ಎಷ್ಟು ನೆಟ್ ಪ್ರಾಫಿಟ್ ಕೊಟ್ಟಾರಲ್ಲ ಅದನ್ನ ತೆಗೆದುಕೊಳ್ಬೇಕು. ನಾವು ಮ್ಯಾಟ್ ಸಿಸ್ಟಮ್ ಅನ್ನ ಸ್ಟಡಿ ಮಾಡತ್ತೀವಿ, ಸಾಲ್ವ್ ಮಾಡ್ತೀವಿ. ಈಗ 70,000 ಎಷ್ಟಿದೆ ನೋಡ್ರಿ, 70 lakh ಇದೆ. ಓಕೆ, 70 lakh. ಸೊ ಆಲ್ರೆಡಿ ನಾರ್ಮಲ್ ರೇಟ್ ಅವ್ರು ಕೊಟ್ಟರೆ ಅಂದ್ರೆ ನಾವು ಮ್ಯಾಟ್ ಸಾಲ್ವ್ ಮಾಡ್ತೀವಿ. ಸೊ ಅಂದ್ರೆ ಜಸ್ಟ್ ಇವೆಲ್ಲ ನೀವು ಇನ್ಫಾರ್ಮೇಶನ್ ನೋಡ್ರಿನೂ ಗೊತ್ತಾಗುತ್ತೆ ನಿಮ್ಗೆ, ಇದು ಮ್ಯಾಟ್ ಅಂತೇಳಿ. ಓಕೆ, 70 lakh ಅನ್ನ ತೆಗೆದುಕೊಳ್ರಿ. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಅವ್ರು ಆಲ್ರೆಡಿ ಅವ್ನು ಏನು ಮಾಡಿರ್ತಾರೆ, ಲೆಸ್ ಮಾಡಿದ್ದಾರೆ ನೋಡ್ರಿ. ಓಕೆ, ಇಲ್ಲಿ ಕೊಟ್ಟಾರಲ್ಲ
ಐಟಮ್ಸ್ ಡಿಡಕ್ಟೆಡ್ ಏನು ಸ್ಟೇಟ್ಮೆಂಟ್ ಆಫ್ P&L ದಾಗ ಲೆಸ್ ಮಾಡಿದ್ದಾರೆ. ಸೊ ಯಾವೆಲ್ಲ ತೆಗೆದುಕೊಳ್ಬೇಕಂದ್ರೆ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ತೆಗೆದುಕೊಳ್ರಿ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ತೆಗೆದುಕೊಳ್ರಿ, ಪ್ರೊವಿಷನ್ ಫಾರ್ ಡಿಫರ್ಡ್ ಟ್ಯಾಕ್ಸ್ ತೆಗೆದುಕೊಳ್ರಿ, ಇದನ್ನ ತೆಗೆದುಕೊಳ್ಳಬಾರ್ದು ಸೆಕ್ಯೂರಿಟೀಸ್. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಗ್ರಾಚ್ಯುಟಿ ಇದು ಬರೋದಿಲ್ಲ. ನೆಕ್ಸ್ಟ್ ಡಿವಿಡೆಂಡ್ ಡಿಕ್ಲೇರ್ ತೆಗೆದುಕೊಳ್ರಿ, ಎಕ್ಸ್ಪೆಂಡಿಚರ್ ಅಗ್ರಿಕಲ್ಚರ್ ಇನ್ಕಮ್ ತೆಗೆದುಕೊಳ್ರಿ, ಡಿಪ್ರಿಸಿಯೇಷನ್ ತೆಗೆದುಕೊಳ್ರಿ. ಓಕೆ, ಸೊ ಯಾವ ಐಟಮ್ಸ್ ತೆಗೆದುಕೊಳ್ಬೇಕು, ಯಾವ ಐಟಮ್ಸ್ ತೆಗೆದುಕೊಳ್ಳಬಾರ್ದು ಅಂದ್ರೆ ಸೊ ನೀವು ಡಿಟೇಲ್ ಆಗಿ ಫಾರ್ಮೆಟ್ ಅನ್ನ ಅಬ್ಸರ್ವ್ ಮಾಡಬೇಕು. ಓಕೆ, ನೋಡ್ರಿ ನೀವು ಫಾರ್ಮೆಟ್ ಅನ್ನ. ಓಕೆ, ಇಲ್ಲಿ ಡೈರೆಕ್ಟ್ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 7 lakh. ಓಕೆ, ಯು ಹ್ಯಾವ್ ಟು ಮೆನ್ಷನ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ 7 lakh ಅಂತೇಳಿ ಮೆನ್ಷನ್ ಮಾಡ್ರಿ. ಇನ್ಕಮ್ ಟ್ಯಾಕ್ಸ್ 7 lakh. ನೆಕ್ಸ್ಟ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ 50,000. ಓಕೆ, 50,000 ಇದೆ ಅಲ್ರಿ, 50,000. ಸೊ ಯು ಹ್ಯಾವ್ ಟು ಮೆನ್ಷನ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ 50,000. ನೆಕ್ಸ್ಟ್ ಜಸ್ಟ್ ನೀವು ಫಾರ್ಮ್ಯಾಟ್ ಅನ್ನ ನೋಡಿ ಅಬ್ಸರ್ವ್ ಫಾರ್ಮ್ಯಾಟದಲ್ಲಿ ಇರುವಂತ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ತಾ ಹೋಗ್ಬೇಕು. ಜಸ್ಟ್ ಯಾವ್ದು ಐಟಮ್ಸ್ ತೆಗೆದುಕೊಳ್ಬೇಕು, ಯಾವ್ದ ತೆಗೆದುಕೊಳ್ಬಾರ್ದು ಅದನ್ನಷ್ಟು ನೀವು ಅಬ್ಸರ್ವ್ ಮಾಡಬೇಕು. ಡಿಫರ್ಡ್ ಟ್ಯಾಕ್ಸ್ ಎಷ್ಟಿದೆ 50,000. ಓಕೆ, ಡೈರೆಕ್ಟ್ ಆಗಿ ಯು ಹ್ಯಾವ್ ಟು ಮೆನ್ಷನ್ ಡಿಫರ್ಡ್ ಟ್ಯಾಕ್ಸ್ 50,000. ನೆಕ್ಸ್ಟ್ ಮತ್ತೆ ಯಾವ್ದು ತೆಗೆದುಕೊಳ್ಬೇಕ್ರಿ, ಡಿವಿಡೆಂಡ್ ಡಿಕ್ಲೇರ್ಡ್. ಓಕೆ, 3 lakh rupees. ಓಕೆ, ಯು ಹ್ಯಾವ್ ಟು ಮೆನ್ಷನ್ ಡಿವಿಡೆಂಡ್ ಡಿಕ್ಲೇರ್ಡ್ 3 lakh rupees. ನೆಕ್ಸ್ಟ್ ನೋಡಿ, ಎಕ್ಸ್ಪೆಂಡಿಚರ್ ಆನ್ ಅಗ್ರಿಕಲ್ಚರ್ ಇನ್ಕಮ್ 80,000 ತೆಗೆದುಕೊಳ್ಳ್ರಿ. ಎಕ್ಸ್ಪೆಂಡಿಚರ್ ಆನ್ ಅಗ್ರಿಕಲ್ಚರ್ ಇನ್ಕಮ್ 80,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಎಷ್ಟಿದೆ 5 lakh rupees ಇದೆ. ಓಕೆ, 5 lakh rupees ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಇವೆಲ್ಲ ಐಟಮ್ಸ್ ಎಲ್ಲ ಆದವಲ್ರಿ ಈಗ. ಓಕೆ, ಇವೆಲ್ಲ ಇದು ಏನು ಮಾಡ್ರಿ, ಟೋಟ್ಲಿಂಗ್ ಮಾಡ್ರಿ. ಇದನ್ನ ಟೋಟಲ್ ಮಾಡ್ಕೊರಿ. 7 lakh 50,000 50,000 3 lakh 80,000 ನೆಕ್ಸ್ಟ್ 5 lakh rupees 16 lakh 80,000 ಆಯಿತು. ಸೊ 70 lakh ಪ್ಲಸ್ 16 lakh 80,000 ಟೋಟಲ್ ಮಾಡ್ರಿ 86 lakh 80,000. ಓಕೆ, ಇದರಲ್ಲಿ ಲೆಸ್ ಮಾಡ್ರಿ ಇನ್ಕಮ್ ಎಕ್ಸಮ್ಟೆಡ್ ಆರ್ ಟ್ಯಾಕ್ಸೇಬಲ್ ಅಂಡರ್ ಸಪ್ರೇಟ್ ಹೆಡ್. ಓಕೆ, ಸೊ ಇವ್ನು ಏನು ಮಾಡಿರ್ತಾರೆ, ಆ್ಯಕ್ಚುಲಿ ಅವರ ಐಟಮ್ಸ್ ಆ್ಯಡೆಡ್ ಮಾಡಿರ್ತಾರೆ, ನೀವು ಅವನ್ನೆಲ್ಲ ಲೆಸ್ ಮಾಡಬೇಕು. ಯಾವ್ಯಾವ ಅಂದ್ರೆ ಯಾವ್ಯಾವ ತೆಗೆದುಕೊಳ್ಬೇಕಂದ್ರೆ ಟ್ರಾನ್ಸ್ಫರ್ ಟು ಸ್ಪೆಷಲ್ ರಿಸರ್ವ್, ಅಗ್ರಿಕಲ್ಚರ್ ಇನ್ಕಮ್ ಇದನ್ನ ತೆಗೆದುಕೊಳ್ಬಾರ್ರಿ. ಸೊ ಸ್ಪೆಷಲ್ ರಿಸರ್ವ್ ಎಷ್ಟಿದೆ 3 lakh rupees ಇದೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ ಟ್ರಾನ್ಸ್ಫರ್ ಟು ಸ್ಪೆಷಲ್ ರಿಸರ್ವ್ 3 lakh rupees ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸಮ್ಟೆಡ್ ಇನ್ಕಮ್ ಇತ್ತಂದ್ರೆ ಅದನ್ನು ತೆಗೆದುಕೊಳ್ಬೇಕು 4 lakh rupees. ಎಕ್ಸಮ್ಟೆಡ್ ಇನ್ಕಮ್ ಅನ್ನ ತೆಗೆದುಕೊಳ್ರಿ 4 lakh rupees. ನೆಕ್ಸ್ಟ್ ನಾನು ನಿಮ್ಗೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೇನೆ ನೋಡ್ರಿ. ಇಲ್ಲಿ ಬ್ರಾಡ್ ಫಾರ್ವರ್ಡ್ ಲಾಸಸ್ ಬುಕ್ಸ್ ಆಫ್ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅವು ಏನಾದರೂ ಅದಾವ ನೋಡ್ಬೇಕು. ಅದಾವಲ್ರಿ, ಇಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಐತ್ರಿ 6 lakh ತೆಗೆದುಕೊಳ್ಬೇಕು. ನೆಕ್ಸ್ಟ್ ಬ್ರಾಡ್ ಡಿಪ್ರಿಸಿಯೇಷನ್ 5 lakh ತೆಗೆದುಕೊಳ್ಬೇಕು. ಬಟ್ ಇವನ್ ಎರಡು ಕಂಪ್ಯಾರಿಸನ್ ಮಾಡೋದ್ರಿಂದ ಸ್ವಲ್ಪ ಮ್ಯಾಥ್ ಸಿಸ್ಟಮ್ದಾಗ ಇಲ್ಲಿ ಏನು ಮಾಡ್ರಿ, ಸ್ವಲ್ಪ ಇದನ್ನ ಪೆಂಡಿಂಗ್ ಇಡ್ರಿ, ನಂತರ ಸಾಲ್ವ್ ಮಾಡೋಣ. ಈಗ ಇವನ್ನೆಲ್ಲ ಐಟಮ್ಸ್ ಮುಗಿದ್ರಿ, ಆ್ಯಡೆಡ್ ಮಾಡಿದ್ವಿ ಐಟಮ್ಸ್ ಎಲ್ಲ. ಸೊ ನಾವೆಲ್ಲ ಲೆಸ್ ಮಾಡ್ಕೊಂತೀವಲ್ಲ. ಸೊ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಇಲ್ಲೊಂದು ಪಾಯಿಂಟ್ ಇದೆ ನೋಡ್ರಿ. ಈ ಡಿಪ್ರಿಸಿಯೇಷನ್ ಈ ಥರನೂ ಕೊಟ್ಟಿರ್ತಾರೆ. ಒಮ್ಮೊಮ್ಮೆ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಅದು ಕೊಟ್ಟಿದ್ದಾರೆ 1,50,000. ಅದನ್ನು ನೀವೇನು ಮಾಡಬೇಕು, ಮೈನಸ್ ಮಾಡ್ಕೋಬೇಕು. ಇಲ್ಲಿ ಡಿಪ್ರಿಸಿಯೇಷನ್ 5 lakh rupeesದಾಗ 1,50,000 ಮೈನಸ್ ಮಾಡ್ಕೊರಿ. 5 lakh ಎಲ್ಲಿದ್ದು ನೋಡ್ರಿ ಅದ. ಸೊ ಇಲ್ಲಿದೆಲ್ಲ ಈ 5 lakhದಾಗ ಇನ್ಕ್ಲೂಡ್ ಇದೆ ಅಂತ ಹೇಳ್ತಾರೆ, ಅಂದ್ರೆ ಅದನ್ನು ಮೈನಸ್ ಮಾಡ್ರಿ ನೀವು. ಸೊ ಮೈನಸ್ ಮಾಡಿ 3,50,000 ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ಸ್ ಎಲ್ಲ ಆದವಲ್ಲ, 3 lakh 4 lakh 3,50,000 ಟೋಟಲ್ ಮಾಡ್ರಿ 10,50,000. ಸೊ ನೆಕ್ಸ್ಟ್ ನೋಡ್ರಿ ಇನ್ನ. ಸೊ ಇಷ್ಟಾದ ನಂತರ ಸೊ ಈಗ ಟೋಟಲಿಂಗ್ ಮಾಡ್ಕೋರಿ. ಫಸ್ಟಿಗೆ ಒಂದು 86 lakh 80,000 ಮೈನಸ್ 10 lakh 50,000. ಸೊ 76 lakh 30,000 ಬರುತ್ತೆ. ಲೆಸ್ ಏನು ಮಾಡ್ರಿ, ಇದನ್ನ ಭಾಳ ಅಬ್ಸರ್ವ್ ಮಾಡ್ರಿ. ಬ್ಯಾಲೆನ್ಸ್ ಫಾರ್ವರ್ಡ್ ಲಾಸ್ ಆಸ್ ಪರ್ ಬುಕ್ಸ್, ಬ್ಯಾಲೆನ್ಸ್ ಫಾರ್ವರ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್. ಓಕೆ, ಸೊ ಇವನ್ ಯಾವಾಗಲೂ ಇಲ್ಲಿ ಹೇಳಿನಲ್ಲ ನಾನು. ಸೊ ಇವೆರಡು ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ನೀವು. ಬ್ಯಾಲೆನ್ಸ್ ಫಾರ್ವರ್ಡ್ ಆಸ್ ಪರ್ ಬುಕ್ಸ್ 6 lakh, ಇದು 5 lakh. ಬ್ರಾಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 5 lakh ಇದೆ. ಓಕೆ,
ಇನ್ಯಾರು ಮೆನ್ಷನ್ ಮಾಡ್ರಿ 6 ಲ್ಯಾಕ್ 5 ಲ್ಯಾಕ್ ಮೆನ್ಷನ್ ಮಾಡ್ರಿ. ಇದ್ರೊಳಗೆ ವಿಚ್ ಎವರ್ ಈಸ್ ಲೋವರ್, ಸೊ ಯಾವ್ದ ಪ್ರೈಸ್ ಕಡಿಮೆ ಇರುತ್ತಲ್ಲ ಸೊ ಅದನ್ನ ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ಬೇಕು. ಯಾವ್ದು ಕಡಿಮೆ ಇದ್ರೆ 5 ಲ್ಯಾಕ್ ರುಪೀಸ್ ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ರಿ. ಸೊ 76,30,000 ಮೈನಸ್ 5 ಲ್ಯಾಕ್ ರುಪೀಸ್ ಮಾಡ್ರಿ. 71,30,000 ಇಟ್ ಇಸ್ ಅ ಬುಕ್ ಪ್ರಾಫಿಟ್ ಅಂತ ಹಾಕ್ಬೇಕು. ಓಕೆ, ಮೈನಸ್ ಆಗಿ ಬರ್ತಂದ್ರೆ ಬುಕ್ ಲಾಸ್. ಇಷ್ಟ ನೋಡ್ರಿ ಮ್ಯಾಟ್ ಸಿಸ್ಟಮ್ ಸಾಲ್ವ್ ಮಾಡಿದ ಈ ತರ ಸಾಲ್ವ್ ಮಾಡಬೇಕು. ಓಕೆ, ಸೊ ನೀವು ಮ್ಯಾಟ್ ಸಿಸ್ಟಮ್ ಸಾಲ್ವ್ ಮಾಡ್ಬೇಕಂದ್ರೆ ಕಂಪಲ್ಸರಿಯಾಗಿ ನೀವು ಫಾರ್ಮೆಟ್ ಅನ್ನ ನೋಡ್ಲೇಬೇಕು. ಫಾರ್ಮೆಟ್ದಾಗ ಏನು ಇನ್ಫಾರ್ಮೇಶನ್ ಇರುತ್ತೆ, ಯಾವ ಐಟಮ್ಸ್ ಅನ್ನ ತೆಗೆದುಕೊಳ್ಬೇಕು, ಯಾವ ಐಟಮ್ಸ್ ಅನ್ನ ಬಿಡಬೇಕಂತ ಇರುತ್ತಲ್ಲ, ಸೊ ಅದನ್ನೆಲ್ಲ ನೋಡಿ ನೀವು. ಓಕೆ, ನೆಕ್ಸ್ಟ್ ನೋಡ್ರಿ ಇನ್ನು ನಮಗ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಟ್ಯಾಕ್ಸ್ ಪೇಬಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಈಗ ಮ್ಯಾಟ್ ಸಿಸ್ಟಮ್ ಪ್ರಕಾರ 71,30,000 ಬಂತು. ಓಕೆ, ಅದನ್ನ ತೆಗೆದುಕೊಳ್ರಿ. ಇಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಪೇಬಲ್ ಅಂಡರ್ ಮ್ಯಾಟ್ ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಕೊಡ್ರಿ. ಸೊ ಯಾವಾಗಲೂ ಕಂಪ್ನೀಸ್ ಇದ್ದಾಗ ಮ್ಯಾಟ್ಗೆ 71,30,000 ಮೇಲೆ 15% ಚಾರ್ಜ್ ಮಾಡಬೇಕು. ಓಕೆ, ಸೊ ಅವಾಗ ಎಷ್ಟು ಬರುತ್ತೆ, 10,69,500 ಬರುತ್ತೆ. ಆ್ಯಡ್ ಸರ್ಚಾರ್ಜ್ ಮಾಡಬೇಕು. ಸರ್ಚಾರ್ಜ್ ಆ್ಯಕ್ಚುಲಿ 1 crore ಇತ್ತಂದ್ರೆ ಅಷ್ಟ ಮಾಡಬೇಕು, ಏನು ಇರಲಿಲ್ಲ ಅಂದ್ರೆ ನಿಲ್ಲತ್ತಿಡ್ರಿ. 7% ನೆಕ್ಸ್ಟ್ 10% ಅಂತ ಬರುತ್ತೆ. ಸೊ ಇಲ್ಲಿ ಏನು ನೆಸಸರಿ ಇಲ್ಲ. ಸೊ ಡೈರೆಕ್ಟ್ ಇಷ್ಟ ತಗೋರಿ 10,69,500. ಇದಕ್ಕೆ ಆ್ಯಡ್ ಏನು ಮಾಡ್ಬೇಕು, ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಆ್ಯಡ್ 4%. ಎಷ್ಟು ಟ್ಯಾಕ್ಸ್ ಬಂದಿರುತ್ತಲ್ಲ ಅದ್ರ ಮೇಲೆ ಮಾಡಬೇಕು. 10,69,500 ಇಂಟು 4/100 ಮಾಡ್ಕೊರಿ. ಸೊ ಅವಾಗ ಅಮೌಂಟ್ ಎಷ್ಟು ಬರುತ್ತೆ, 42,780. ನೆಕ್ಸ್ಟ್ ಇವನ್ನೆರಡು ಆ್ಯಡ್ ಮಾಡ್ರಿ. 10,69,500 ಪ್ಲಸ್ 42,780, 11,12,280. ಇಟ್ ಇಸ್ ಅ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಸಿಸ್ಟಮ್. ಇದೇ ಮ್ಯಾಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಲಯಬಿಲಿಟಿ ಆಯಿತು. ಇನ್ನು ಯಾವ ಸಿಸ್ಟಮ್ ಪ್ರಕಾರ ನೋಡ್ಬೇಕಿನ್ನ ನಾರ್ಮಲ್ ರೇಟ್ ಅನ್ನ ನೋಡೋಣ. ಸೊ ನಾರ್ಮಲ್ ರೇಟ್ ಪ್ರಾಬ್ಲಮ್ದಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಟೋಟಲ್ ಇನ್ಕಮ್ 30 ಲ್ಯಾಕ್ ಕೊಟ್ಟಿದ್ದಾರೆ. ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಡಲಿಲ್ಲ ಅಂದ್ರೆ ಮತ್ತೆ ಅಗೇನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ರದ್ದು ಕೂಡ ಫಾರ್ಮ್ಯಾಟ್ ಅನ್ನ ನೋಡ್ಕೋರಿ ನೀವು. ಸೊ ಈ ಪ್ರಾಬ್ಲಮ್ದಲ್ಲಿ ಡೈರೆಕ್ಟ್ ಕಂಪ್ಯೂಟ್ ಮಾಡಿ ಕೊಟ್ಟಾರ ಅವರ. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಪೇಬಲ್ ಅಂಡರ್ ನಾರ್ಮಲ್ ರೇಟ್ ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹೇಳಿ ತೆಗೆದುಕೊಳ್ರಿ. ಇಲ್ಲಿ ಹೆಂಗೆ ಸೇಮ್ ಮ್ಯಾಟ್ ಹಾಕಿರ್ಲ, ಇಲ್ಲಿ ನಾರ್ಮಲ್ ರೇಟ. ಸೊ 30 ಲ್ಯಾಕ್ ಮೇಲೆ ಏನು ಮಾಡಬೇಕು, 25% ಮಾಡ್ಕೋಬೇಕು. 7,50,000 ಬರುತ್ತೆ. ಆ್ಯಡ್ ಸರ್ಚಾರ್ಜ್ ಅನ್ಕ ಏನಿಲ್ರಿ, 1 crore ಮೇಲೆ ಇದ್ರೆ ಅಷ್ಟೇ ಸರ್ಚಾರ್ಜ. ಸೊ ನೆಕ್ಸ್ಟ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಆ್ಯಡ್ 4%. ಸೊ ಏನು ಮಾಡ್ಬೇಕು ನೀವು, 7,50,000 ಇಂಟು 4/100 ಮಾಡಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 30,000 ಅಂತ ಹೇಳಿ ಬರುತ್ತೆ. ಸೊ ಟೋಟಲ್ ಮಾಡ್ರಿ 7,50,000 ಪ್ಲಸ್ 30,000 ಮಾಡಿದಾಗ 7,80,000 ಬರುತ್ತೆ. ಓಕೆ, ಟ್ಯಾಕ್ಸ್ ಲಯಬಿಲಿಟಿ. ಓಕೆ, ಸೊ ಹಂಗಾದ್ರೆ ಮ್ಯಾಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬಂದಿದ್ದೀರಿ, 11,12,280. ನಾರ್ಮಲ್ ರೇಟ್ ಪ್ರಕಾರ 7,80,000. ಸೊ ಲಾಸ್ಟ್ ಒಂದು ಲೈನ್ ಬರಿಬೇಕಾ ನೀವು ಕಮೆಂಟ್, ದ್ಯಾಟ್ ಈಸ್ ಟ್ಯಾಕ್ಸ್ ಪೇಬಲ್ ಮೋರ್. ಯಾವ್ದು ಜಾಸ್ತಿ ಇದೆ ರೀ ಇದ್ರೊಳಗೆ, ಮ್ಯಾಟ್ ಸಿಸ್ಟಮ್ ಜಾಸ್ತಿ ಇದು, ನಾರ್ಮಲ್ ರೇಟ್ ಜಾಸ್ತಿ ಇದು. ಮ್ಯಾಟ್ ಸಿಸ್ಟಮ್ 11,12,280, ನಾರ್ಮಲ್ ರೇಟ್ 7,80,000. ಸೊ ಯಾವ ಜಾಸ್ತಿ ಇದೆಯಲ್ಲ, ಸೊ ಅದನ್ನ ನಾವು ಪೇಬಲ್ ಮಾಡಬೇಕು. 11,12,280 ಅಕಾರ್ಡಿಂಗ್ ಟು ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನೀವು ಯಾವ್ದು ಜಾಸ್ತಿ ಇರುತ್ತಲ್ಲ ಸೊ ಅದನ್ನ ಪೇಬಲ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮ್ಯಾಟ್ ಅನ್ನ ಕೊಡಬೇಕು. ಓಕೆ, ಈ ತರ ಪ್ರಾಬ್ಲಮ್ ಇದೆ. ಸ್ವಲ್ಪ ನೀವು ಏನು ಮಾಡ್ರಿ, ನೀವು ನಾರ್ಮಲ್ ರೇಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಲ್ಲಿ ಪ್ರಾಬ್ಲಮ್ದಾಗ ಡೈರೆಕ್ಟ್ ಕೊಟ್ಟಾರೆ. ಇನ್ ಕೇಸ್ ಕ್ಯಾಲ್ಕುಲೇಟ್ ಯಾವ ತರ ಮಾಡ್ತಾರೆ ಅನ್ನೋದ ಅದನ್ನು ನೋಡ್ಕೊರಿ. ಸೊ ನೆಕ್ಸ್ಟ್ ಮ್ಯಾಟ್ ಸಿಸ್ಟಮ್ ಮೇಲೆ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ರಿ. ನಾರ್ಮಲ್ ರೇಟ್ ಮೇಲೆ ಮಾಡ್ರಿ, ಮ್ಯಾಟ್ ಸಿಸ್ಟಮ್ ಮೇಲೆ ಮಾಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು.